ಬೆಂಗಳೂರಲ್ಲಿ ವ್ಯಾಲೆಂಟೈನ್ಸ್ ಡೇ ದಿನದಲ್ಲಿ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡಿರುತ್ತೆ. ಆ ಪಾರ್ಟಿಯಲ್ಲಿ ಮಾದಕ ವಸ್ತುಗಳನ್ನ ಸೇವನೆ ಮಾಡಿ ಮತ್ತು ಬರೆಸಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅನ್ನುವಂಥ ಆರೋಪದ ಸಂಬಂಧಪಟ್ಟಂತೆ ಓರ್ವ ಯುವತಿ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ದಾಖಲು ಮಾಡ್ತಾಳೆ. FIR ಕೂಡ ಆಗಿದೆ. ಈಗ ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ತನಿಖೆ ಕೂಡ ಚುರುಕುಗೊಂಡಿರುವಂಥದ್ದು. ಆ ಒಂದು ಘಟನೆ ಒಂದು ವಿಲ್ಲಾದಲ್ಲಿ ನಡೆದಿತ್ತು. ನಾವೀಗ ಅದೇ ಒಂದು ದೃಶ್ಯಾವಳಿಗಳನ್ನ ತಮಗೆ ತೋರಿಸ್ತೀವಿ. ಇದೇ ಒಂದು ವಿಲ್ಲಾದಲ್ಲಿ ಆ ಒಂದು ಕೃತ್ಯ ನಡೆದಿರುವಂಥದ್ದು. ಇಲ್ಲಿ ಹಿರಿಯ IPS ಅಧಿಕಾರಿಯವರವರೆಗೆ ಸೇರಿರುವಂಥ ವಿಲ್ಲಾ ಇದು. ಪ್ರತಿ ಬಾರಿ ಇಲ್ಲಿ ವೀಕೆಂಡ್ ಪಾರ್ಟಿಗಳು ನಡೀತಿದ್ವು ಅನ್ನುವಂಥ ಆರೋಪ ಕೂಡ ಇರುವಂಥದ್ದು. ಅವತ್ತು ಕೂಡ ಇದೇ ರೀತಿಯಾದಂಥ ಪಾರ್ಟಿ ಕೂಡ ನಡೀತಾ ಇತ್ತು. ಆ ಹಂತದಲ್ಲಿ ಹಲವು ಯುವಕ ಯುವತಿಯರು ಇಲ್ಲಿ ಬಂದು ಪಾರ್ಟಿ ಮಾಡ್ತಾ ಇರ್ತಾರೆ. ಮಾದಕ ವಸ್ತುಗಳನ್ನ ನೀಡಿ ಜೊತೆಗೆ ಮದ್ಯಪಾನವನ್ನು ನೀಡಿ ಮತ್ತು ಬರೆಸಿ ಈ ರೀತಿಯಾದಂಥ ಕೃತ್ಯ ಎಸಗಿದ್ದಾರೆ ಅನ್ನುವಂಥ ಆರೋಪವನ್ನು ಸದ್ಯ ಈಗ ಆ ಯುವತಿ ಕೂಡ ಮಾಡ್ತಾ ಇರುವಂಥದ್ದು. ಒಂದು ಹಂತದಲ್ಲಿ ಆ ಯುವಕರು ಒಳ್ಳೆಯ ಯುವಕರು ಅನ್ನುವಂಥ ಒಂದು ಒತ್ತಡಗಳು ಕೂಡ ಬಂದಿರುವಂಥದ್ದು. ಈಗ ಅವರ ಕುಟುಂಬಸ್ಥರು ಇವರು ಒಳ್ಳೆಯವರು, ಯಾವುದೇ ರೀತಿಯಾದಂತಹ ಕೃತ್ಯ ನಡೆದಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ನೀಡಿದರೆ, ಮತ್ತೊಂದು ಭಾಗದಲ್ಲಿ ಯುವತಿ ಆ ಒಂದು ಯುವಕರ ವಿರುದ್ಧವಾಗಿ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾಳೆ. ನಿಖಿಲ್ ಮತ್ತು ಡಿಕ್ಸನ್ ಅನ್ನುವಂಥವ್ರನ್ನ ವಶಕ್ಕೆ ಪಡೆದು ವಿವಿಧ ಆಯಾಮದಲ್ಲಿ ತನಿಖೆ ಆಗ್ತದೆ. ಮತ್ತೊಂದು ಭಾಗದಲ್ಲಿ ಆ ಯುವತಿ ಏನಿದ್ದಾಳೆ ಅಂದರೆ ಇಲ್ಲಿ ಸಂತ್ರಸ್ತ ಆಗಿರುವಂಥ ಯುವತಿ ಏನಿದ್ದಾಳೆ ಆಕೆ ಹನಿ ಟ್ರ್ಯಾಪ್ ಮಾಡಿದ್ಲು, ಬ್ಲ್ಯಾಕ್ ಮೇಲ್ ಮಾಡಿದ್ಲು ಅನ್ನುವಂಥ ಗಂಭೀರ ಆರೋಪ ಸಂಬಂಧಪಟ್ಟಂತೆ ಮಲ್ಲೇಶ್ವರಂ ಠಾಣೆಯಲ್ಲಿ FIR ದಾಖಲಾಗಿದೆ. ಹಾಗಾದರೆ ವಿವಿಧ ಆಯಾಮದಲ್ಲಿ ಯಾವ ರೀತಿ ತನಿಖೆ ಆಗುತ್ತೆ ಅನ್ನುವಂಥ ಹಂತದಲ್ಲಿ ಈಗ ಈ ಒಂದು ಪ್ರಕರಣ ತುಂಬ ಕುತೂಹಲವನ್ನು ಪಡೆದುಕೊಂಡಿರುವಂಥದ್ದು. ಸದ್ಯ ತನಿಖೆ ನಂತರದಲ್ಲಿ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರಲ್ಲಿ ವ್ಯಾಲೆಂಟೈನ್ಸ್ ಡೇ ದಿನದಲ್ಲಿ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡಿರುತ್ತೆ. ಆ ಪಾರ್ಟಿಯಲ್ಲಿ ಮಾದಕ ವಸ್ತುಗಳನ್ನ ಸೇವನೆ ಮಾಡಿ ಮತ್ತು ಬರೆಸಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅನ್ನುವಂಥ ಆರೋಪದ ಸಂಬಂಧಪಟ್ಟಂತೆ ಓರ್ವ ಯುವತಿ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ದಾಖಲು ಮಾಡ್ತಾಳೆ. FIR ಕೂಡ ಆಗಿದೆ. ಈಗ ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ತನಿಖೆ ಕೂಡ ಚುರುಕುಗೊಂಡಿರುವಂಥದ್ದು. ಆ ಒಂದು ಘಟನೆ ಒಂದು ವಿಲ್ಲಾದಲ್ಲಿ ನಡೆದಿತ್ತು. ನಾವೀಗ ಅದೇ ಒಂದು ದೃಶ್ಯಾವಳಿಗಳನ್ನ ತಮಗೆ ತೋರಿಸ್ತೀವಿ. ಇದೇ ಒಂದು ವಿಲ್ಲಾದಲ್ಲಿ ಆ ಒಂದು ಕೃತ್ಯ ನಡೆದಿರುವಂಥದ್ದು. ಇಲ್ಲಿ ಹಿರಿಯ IPS ಅಧಿಕಾರಿಯವರವರೆಗೆ ಸೇರಿರುವಂಥ ವಿಲ್ಲಾ ಇದು. ಪ್ರತಿ ಬಾರಿ ಇಲ್ಲಿ ವೀಕೆಂಡ್ ಪಾರ್ಟಿಗಳು ನಡೀತಿದ್ವು ಅನ್ನುವಂಥ ಆರೋಪ ಕೂಡ ಇರುವಂಥದ್ದು. ಅವತ್ತು ಕೂಡ ಇದೇ ರೀತಿಯಾದಂಥ ಪಾರ್ಟಿ ಕೂಡ ನಡೀತಾ ಇತ್ತು. ಆ ಹಂತದಲ್ಲಿ ಹಲವು ಯುವಕ ಯುವತಿಯರು ಇಲ್ಲಿ ಬಂದು ಪಾರ್ಟಿ ಮಾಡ್ತಾ ಇರ್ತಾರೆ. ಮಾದಕ ವಸ್ತುಗಳನ್ನ ನೀಡಿ ಜೊತೆಗೆ ಮದ್ಯಪಾನವನ್ನು ನೀಡಿ ಮತ್ತು ಬರೆಸಿ ಈ ರೀತಿಯಾದಂಥ ಕೃತ್ಯ ಎಸಗಿದ್ದಾರೆ ಅನ್ನುವಂಥ ಆರೋಪವನ್ನು ಸದ್ಯ ಈಗ ಆ ಯುವತಿ ಕೂಡ ಮಾಡ್ತಾ ಇರುವಂಥದ್ದು. ಒಂದು ಹಂತದಲ್ಲಿ ಆ ಯುವಕರು ಒಳ್ಳೆಯ ಯುವಕರು ಅನ್ನುವಂಥ ಒಂದು ಒತ್ತಡಗಳು ಕೂಡ ಬಂದಿರುವಂಥದ್ದು. ಈಗ ಅವರ ಕುಟುಂಬಸ್ಥರು ಇವರು ಒಳ್ಳೆಯವರು, ಯಾವುದೇ ರೀತಿಯಾದಂತಹ ಕೃತ್ಯ ನಡೆದಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ನೀಡಿದರೆ, ಮತ್ತೊಂದು ಭಾಗದಲ್ಲಿ ಯುವತಿ ಆ ಒಂದು ಯುವಕರ ವಿರುದ್ಧವಾಗಿ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾಳೆ. ನಿಖಿಲ್ ಮತ್ತು ಡಿಕ್ಸನ್ ಅನ್ನುವಂಥವ್ರನ್ನ ವಶಕ್ಕೆ ಪಡೆದು ವಿವಿಧ ಆಯಾಮದಲ್ಲಿ ತನಿಖೆ ಆಗ್ತದೆ. ಮತ್ತೊಂದು ಭಾಗದಲ್ಲಿ ಆ ಯುವತಿ ಏನಿದ್ದಾಳೆ ಅಂದರೆ ಇಲ್ಲಿ ಸಂತ್ರಸ್ತ ಆಗಿರುವಂಥ ಯುವತಿ ಏನಿದ್ದಾಳೆ ಆಕೆ ಹನಿ ಟ್ರ್ಯಾಪ್ ಮಾಡಿದ್ಲು, ಬ್ಲ್ಯಾಕ್ ಮೇಲ್ ಮಾಡಿದ್ಲು ಅನ್ನುವಂಥ ಗಂಭೀರ ಆರೋಪ ಸಂಬಂಧಪಟ್ಟಂತೆ ಮಲ್ಲೇಶ್ವರಂ ಠಾಣೆಯಲ್ಲಿ FIR ದಾಖಲಾಗಿದೆ. ಹಾಗಾದರೆ ವಿವಿಧ ಆಯಾಮದಲ್ಲಿ ಯಾವ ರೀತಿ ತನಿಖೆ ಆಗುತ್ತೆ ಅನ್ನುವಂಥ ಹಂತದಲ್ಲಿ ಈಗ ಈ ಒಂದು ಪ್ರಕರಣ ತುಂಬ ಕುತೂಹಲವನ್ನು ಪಡೆದುಕೊಂಡಿರುವಂಥದ್ದು. ಸದ್ಯ ತನಿಖೆ ನಂತರದಲ್ಲಿ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರಲ್ಲಿ ವ್ಯಾಲೆಂಟೈನ್ಸ್ ಡೇ ದಿನದಲ್ಲಿ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡಿರುತ್ತೆ. ಆ ಪಾರ್ಟಿಯಲ್ಲಿ ಮಾದಕ ವಸ್ತುಗಳನ್ನ ಸೇವನೆ ಮಾಡಿ ಮತ್ತು ಬರೆಸಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅನ್ನುವಂಥ ಆರೋಪದ ಸಂಬಂಧಪಟ್ಟಂತೆ ಓರ್ವ ಯುವತಿ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ದಾಖಲು ಮಾಡ್ತಾಳೆ. FIR ಕೂಡ ಆಗಿದೆ. ಈಗ ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ತನಿಖೆ ಕೂಡ ಚುರುಕುಗೊಂಡಿರುವಂಥದ್ದು. ಆ ಒಂದು ಘಟನೆ ಒಂದು ವಿಲ್ಲಾದಲ್ಲಿ ನಡೆದಿತ್ತು. ನಾವೀಗ ಅದೇ ಒಂದು ದೃಶ್ಯಾವಳಿಗಳನ್ನ ತಮಗೆ ತೋರಿಸ್ತೀವಿ. ಇದೇ ಒಂದು ವಿಲ್ಲಾದಲ್ಲಿ ಆ ಒಂದು ಕೃತ್ಯ ನಡೆದಿರುವಂಥದ್ದು. ಇಲ್ಲಿ ಹಿರಿಯ IPS ಅಧಿಕಾರಿಯವರವರೆಗೆ ಸೇರಿರುವಂಥ ವಿಲ್ಲಾ ಇದು. ಪ್ರತಿ ಬಾರಿ ಇಲ್ಲಿ ವೀಕೆಂಡ್ ಪಾರ್ಟಿಗಳು ನಡೀತಿದ್ವು ಅನ್ನುವಂಥ ಆರೋಪ ಕೂಡ ಇರುವಂಥದ್ದು. ಅವತ್ತು ಕೂಡ ಇದೇ ರೀತಿಯಾದಂಥ ಪಾರ್ಟಿ ಕೂಡ ನಡೀತಾ ಇತ್ತು. ಆ ಹಂತದಲ್ಲಿ ಹಲವು ಯುವಕ ಯುವತಿಯರು ಇಲ್ಲಿ ಬಂದು ಪಾರ್ಟಿ ಮಾಡ್ತಾ ಇರ್ತಾರೆ. ಮಾದಕ ವಸ್ತುಗಳನ್ನ ನೀಡಿ ಜೊತೆಗೆ ಮದ್ಯಪಾನವನ್ನು ನೀಡಿ ಮತ್ತು ಬರೆಸಿ ಈ ರೀತಿಯಾದಂಥ ಕೃತ್ಯ ಎಸಗಿದ್ದಾರೆ ಅನ್ನುವಂಥ ಆರೋಪವನ್ನು ಸದ್ಯ ಈಗ ಆ ಯುವತಿ ಕೂಡ ಮಾಡ್ತಾ ಇರುವಂಥದ್ದು. ಒಂದು ಹಂತದಲ್ಲಿ ಆ ಯುವಕರು ಒಳ್ಳೆಯ ಯುವಕರು ಅನ್ನುವಂಥ ಒಂದು ಒತ್ತಡಗಳು ಕೂಡ ಬಂದಿರುವಂಥದ್ದು. ಈಗ ಅವರ ಕುಟುಂಬಸ್ಥರು ಇವರು ಒಳ್ಳೆಯವರು, ಯಾವುದೇ ರೀತಿಯಾದಂತಹ ಕೃತ್ಯ ನಡೆದಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ನೀಡಿದರೆ, ಮತ್ತೊಂದು ಭಾಗದಲ್ಲಿ ಯುವತಿ ಆ ಒಂದು ಯುವಕರ ವಿರುದ್ಧವಾಗಿ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾಳೆ. ನಿಖಿಲ್ ಮತ್ತು ಡಿಕ್ಸನ್ ಅನ್ನುವಂಥವ್ರನ್ನ ವಶಕ್ಕೆ ಪಡೆದು ವಿವಿಧ ಆಯಾಮದಲ್ಲಿ ತನಿಖೆ ಆಗ್ತದೆ. ಮತ್ತೊಂದು ಭಾಗದಲ್ಲಿ ಆ ಯುವತಿ ಏನಿದ್ದಾಳೆ ಅಂದರೆ ಇಲ್ಲಿ ಸಂತ್ರಸ್ತ ಆಗಿರುವಂಥ ಯುವತಿ ಏನಿದ್ದಾಳೆ ಆಕೆ ಹನಿ ಟ್ರ್ಯಾಪ್ ಮಾಡಿದ್ಲು, ಬ್ಲ್ಯಾಕ್ ಮೇಲ್ ಮಾಡಿದ್ಲು ಅನ್ನುವಂಥ ಗಂಭೀರ ಆರೋಪ ಸಂಬಂಧಪಟ್ಟಂತೆ ಮಲ್ಲೇಶ್ವರಂ ಠಾಣೆಯಲ್ಲಿ FIR ದಾಖಲಾಗಿದೆ. ಹಾಗಾದರೆ ವಿವಿಧ ಆಯಾಮದಲ್ಲಿ ಯಾವ ರೀತಿ ತನಿಖೆ ಆಗುತ್ತೆ ಅನ್ನುವಂಥ ಹಂತದಲ್ಲಿ ಈಗ ಈ ಒಂದು ಪ್ರಕರಣ ತುಂಬ ಕುತೂಹಲವನ್ನು ಪಡೆದುಕೊಂಡಿರುವಂಥದ್ದು. ಸದ್ಯ ತನಿಖೆ ನಂತರದಲ್ಲಿ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರಲ್ಲಿ ವ್ಯಾಲೆಂಟೈನ್ಸ್ ಡೇ ದಿನದಲ್ಲಿ
ಒಂದು ಪಾರ್ಟಿಯನ್ನು ಆಯೋಜನೆ ಮಾಡಿರುತ್ತೆ. ಆ ಪಾರ್ಟಿಯಲ್ಲಿ ಮಾದಕ ವಸ್ತುಗಳನ್ನ ಸೇವನೆ ಮಾಡಿ ಮತ್ತು ಬರಿಸಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅನ್ನುವಂಥ ಆರೋಪದ ಸಂಬಂಧಪಟ್ಟಂತೆ ಓರ್ವ ಯುವತಿ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ದಾಖಲು ಮಾಡ್ತಾಳೆ. FIR ಕೂಡ ಆಗಿದೆ. ಸದ್ಯ ಈಗ ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ತನಿಖೆ ಕೂಡ ಚುರುಕುಗೊಂಡಿರುವಂಥದ್ದು. ಆ ಒಂದು ಘಟನೆ ಒಂದು ವಿಲ್ಲಾದಲ್ಲಿ ನಡೆದಿತ್ತು. ಸದ್ಯ ನಾವೀಗ ಅದೇ ಒಂದು ದೃಶ್ಯಾವಳಿಗಳನ್ನ ತಮಗೆ ತೋರಿಸ್ತೀವಿ. ಇದೇ ಒಂದು ವಿಲ್ಲಾದಲ್ಲಿ ಆ ಒಂದು ಕೃತ್ಯ ನಡೆದಿರುವಂಥದ್ದು. ಇಲ್ಲಿ ಹಿರಿಯ IPS ಅಧಿಕಾರಿ ಓರ್ವರೆಗೆ ಸೇರಿರುವಂಥ ವಿಲ್ಲಾ ಇದು. ಪ್ರತಿ ಬಾರಿ ಇಲ್ಲಿ ವೀಕೆಂಡ್ ಪಾರ್ಟಿಗಳು ನಡೀತಿದ್ವು ಅನ್ನುವಂಥ ಆರೋಪ ಕೂಡ ಇರುವಂಥದ್ದು. ಅವತ್ತು ಕೂಡ ಇದೇ ರೀತಿಯಾದಂಥ ಪಾರ್ಟಿ ಕೂಡ ನಡೀತಾ ಇತ್ತು. ಆ ಹಂತದಲ್ಲಿ ಹಲವು ಯುವಕ ಯುವತಿಯರು ಇಲ್ಲಿ ಬಂದು ಪಾರ್ಟಿ ಮಾಡ್ತಾ ಇರ್ತಾರೆ. ಮಾದಕ ವಸ್ತುಗಳನ್ನ ನೀಡಿ ಜೊತೆಗೆ ಮದ್ಯಪಾನವನ್ನು ನೀಡಿ ಮತ್ತು ಬರೆಸಿ ಈ ರೀತಿಯಾದಂಥ ಕೃತ್ಯ ಎಸಗಿದ್ದಾರೆ ಅನ್ನುವಂಥ ಆರೋಪವನ್ನು ಸದ್ಯ ಈಗ ಆ ಯುವತಿ ಕೂಡ ಮಾಡ್ತಾ ಇರುವಂಥದ್ದು. ಒಂದು ಹಂತದಲ್ಲಿ ಆ ಯುವಕರು ಒಳ್ಳೆಯ ಯುವಕರು ಅನ್ನುವಂಥ ಒಂದು ಒತ್ತಡಗಳು ಕೂಡ ಬಂದಿರುವಂಥದ್ದು. ಸದ್ಯ ಈಗ ಅವರ ಕುಟುಂಬಸ್ಥರು ಇವರು ಒಳ್ಳೆಯವರು, ಯಾವುದೇ ರೀತಿಯಾದಂತಹ ಕೃತ್ಯ ನಡೆದಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ನೀಡಿದರೆ, ಮತ್ತೊಂದು ಭಾಗದಲ್ಲಿ ಯುವತಿ ಆ ಒಂದು ಯುವಕರ ವಿರುದ್ಧವಾಗಿ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾಳೆ. ಸದ್ಯ ನಿಖಿಲ್ ಮತ್ತು ಡಿಕ್ಸನ್ ಅನ್ನುವಂಥವ್ರನ್ನ ವಶಕ್ಕೆ ಪಡೆದು ವಿವಿಧ ಆಯಾಮದಲ್ಲಿ ತನಿಖೆ ಆಗ್ತದೆ. ಮತ್ತೊಂದು ಭಾಗದಲ್ಲಿ ಆ ಯುವತಿ ಏನಿದ್ದಾಳೆ ಅಂದರೆ ಇಲ್ಲಿ ಸಂತ್ರಸ್ತ ಆಗಿರುವಂಥ ಯುವತಿ ಏನಿದ್ದಾಳೆ ಆಕೆ ಹನಿ ಟ್ರ್ಯಾಪ್ ಮಾಡಿದ್ಲು, ಬ್ಲ್ಯಾಕ್ ಮೇಲ್ ಮಾಡಿದ್ಲು ಅನ್ನುವಂಥ ಗಂಭೀರ ಆರೋಪ ಸಂಬಂಧಪಟ್ಟಂತೆ ಮಲ್ಲೇಶ್ವರಂ ಠಾಣೆಯಲ್ಲಿ FIR ದಾಖಲಾಗಿದೆ. ಹಾಗಾದರೆ ವಿವಿಧ ಆಯಾಮದಲ್ಲಿ ಯಾವ ರೀತಿ ತನಿಖೆ ಆಗುತ್ತೆ ಅನ್ನುವಂಥ ಹಂತದಲ್ಲಿ ಈಗ ಈ ಒಂದು ಪ್ರಕರಣ ತುಂಬ ಕುತೂಹಲವನ್ನು ಪಡೆದುಕೊಂಡಿರುವಂಥದ್ದು. ಸದ್ಯ ತನಿಖೆ ನಂತರದಲ್ಲಿ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರಲ್ಲಿ ವ್ಯಾಲೆಂಟೈನ್ಸ್ ಡೇ ದಿನದಲ್ಲಿ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡಿರುತ್ತೆ. ಆ ಪಾರ್ಟಿಯಲ್ಲಿ ಮಾದಕ ವಸ್ತುಗಳನ್ನ ಸೇವನೆ ಮಾಡಿ ಮತ್ತು ಬರೆಸಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅನ್ನುವಂಥ ಆರೋಪದ ಸಂಬಂಧಪಟ್ಟಂತೆ ಓರ್ವ ಯುವತಿ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ದಾಖಲು ಮಾಡ್ತಾಳೆ. FIR ಕೂಡ ಆಗಿದೆ. ಸದ್ಯ ಈಗ ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ತನಿಖೆ ಕೂಡ ಚುರುಕುಗೊಂಡಿರುವಂಥದ್ದು. ಆ ಒಂದು ಘಟನೆ ಒಂದು ವಿಲ್ಲಾದಲ್ಲಿ ನಡೆದಿತ್ತು. ಸದ್ಯ ನಾವೀಗ ಅದೇ ಒಂದು ದೃಶ್ಯಾವಳಿಗಳನ್ನ ತಮಗೆ ತೋರಿಸ್ತೀವಿ. ಇದೇ ಒಂದು ವಿಲ್ಲಾದಲ್ಲಿ ಆ ಒಂದು ಕೃತ್ಯ ನಡೆದಿರುವಂಥದ್ದು. ಇಲ್ಲಿ ಹಿರಿಯ IPS ಅಧಿಕಾರಿ ಓರ್ವರೆಗೆ ಸೇರಿರುವಂಥ ವಿಲ್ಲಾ ಇದು. ಪ್ರತಿ ಬಾರಿ ಇಲ್ಲಿ ವೀಕೆಂಡ್ ಪಾರ್ಟಿಗಳು ನಡೀತಿದ್ವು ಅನ್ನುವಂಥ ಆರೋಪ ಕೂಡ ಇರುವಂಥದ್ದು. ಅವತ್ತು ಕೂಡ ಇದೇ ರೀತಿಯಾದಂಥ ಪಾರ್ಟಿ ಕೂಡ ನಡೀತಾ ಇತ್ತು. ಆ ಹಂತದಲ್ಲಿ ಹಲವು ಯುವಕ ಯುವತಿಯರು ಇಲ್ಲಿ ಬಂದು ಪಾರ್ಟಿ ಮಾಡ್ತಾ ಇರ್ತಾರೆ. ಮಾದಕ ವಸ್ತುಗಳನ್ನ ನೀಡಿ ಜೊತೆಗೆ ಮದ್ಯಪಾನವನ್ನು ನೀಡಿ ಮತ್ತು ಬರೆಸಿ ಈ ರೀತಿಯಾದಂಥ ಕೃತ್ಯ ಎಸಗಿದ್ದಾರೆ ಅನ್ನುವಂಥ ಆರೋಪವನ್ನು ಸದ್ಯ ಈಗ ಆ ಯುವತಿ ಕೂಡ ಮಾಡ್ತಾ ಇರುವಂಥದ್ದು. ಒಂದು ಹಂತದಲ್ಲಿ ಆ ಯುವಕರು ಒಳ್ಳೆಯ ಯುವಕರು ಅನ್ನುವಂಥ ಒಂದು ಒತ್ತಡಗಳು ಕೂಡ ಬಂದಿರುವಂಥದ್ದು. ಸದ್ಯ ಈಗ ಅವರ ಕುಟುಂಬಸ್ಥರು ಇವರು ಒಳ್ಳೆಯವರು, ಯಾವುದೇ ರೀತಿಯಾದಂತಹ ಕೃತ್ಯ ನಡೆದಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ನೀಡಿದರೆ, ಮತ್ತೊಂದು ಭಾಗದಲ್ಲಿ ಯುವತಿ ಆ ಒಂದು ಯುವಕರ ವಿರುದ್ಧವಾಗಿ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾಳೆ. ಸದ್ಯ ನಿಖಿಲ್ ಮತ್ತು ಡಿಕ್ಸನ್ ಅನ್ನುವಂಥವ್ರನ್ನ ವಶಕ್ಕೆ ಪಡೆದು ವಿವಿಧ ಆಯಾಮದಲ್ಲಿ ತನಿಖೆ ಆಗ್ತದೆ. ಮತ್ತೊಂದು ಭಾಗದಲ್ಲಿ ಆ ಯುವತಿ ಏನಿದ್ದಾಳೆ ಅಂದರೆ ಇಲ್ಲಿ ಸಂತ್ರಸ್ತ ಆಗಿರುವಂಥ ಯುವತಿ ಏನಿದ್ದಾಳೆ ಆಕೆ ಹನಿ ಟ್ರ್ಯಾಪ್ ಮಾಡಿದ್ಲು, ಬ್ಲ್ಯಾಕ್ ಮೇಲ್ ಮಾಡಿದ್ಲು ಅನ್ನುವಂಥ ಗಂಭೀರ ಆರೋಪ ಸಂಬಂಧಪಟ್ಟಂತೆ ಮಲ್ಲೇಶ್ವರಂ ಠಾಣೆಯಲ್ಲಿ FIR ದಾಖಲಾಗಿದೆ. ಹಾಗಾದರೆ ವಿವಿಧ ಆಯಾಮದಲ್ಲಿ ಯಾವ ರೀತಿ ತನಿಖೆ ಆಗುತ್ತೆ ಅನ್ನುವಂಥ ಹಂತದಲ್ಲಿ ಈಗ ಈ ಒಂದು ಪ್ರಕರಣ ತುಂಬ ಕುತೂಹಲವನ್ನು ಪಡೆದುಕೊಂಡಿರುವಂಥದ್ದು. ಸದ್ಯ ತನಿಖೆ ನಂತರದಲ್ಲಿ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರಲ್ಲಿ ವ್ಯಾಲೆಂಟೈನ್ಸ್ ಡೇ ದಿನದಲ್ಲಿ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡಿರುತ್ತೆ. ಆ ಪಾರ್ಟಿಯಲ್ಲಿ ಮಾದಕ ವಸ್ತುಗಳನ್ನ ಸೇವನೆ ಮಾಡಿ ಮತ್ತು ಬರೆಸಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅನ್ನುವಂಥ ಆರೋಪದ ಸಂಬಂಧಪಟ್ಟಂತೆ ಓರ್ವ ಯುವತಿ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ದಾಖಲು ಮಾಡ್ತಾಳೆ. FIR ಕೂಡ ಆಗಿದೆ. ಸದ್ಯ ಈಗ ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ತನಿಖೆ ಕೂಡ ಚುರುಕುಗೊಂಡಿರುವಂಥದ್ದು. ಆ ಒಂದು ಘಟನೆ ಒಂದು ವಿಲ್ಲಾದಲ್ಲಿ ನಡೆದಿತ್ತು. ಸದ್ಯ ನಾವೀಗ ಅದೇ ಒಂದು ದೃಶ್ಯಾವಳಿಗಳನ್ನ ತಮಗೆ ತೋರಿಸ್ತೀವಿ. ಇದೇ ಒಂದು ವಿಲ್ಲಾದಲ್ಲಿ ಆ ಒಂದು ಕೃತ್ಯ ನಡೆದಿರುವಂಥದ್ದು. ಇಲ್ಲಿ ಹಿರಿಯ IPS ಅಧಿಕಾರಿ ಓರ್ವರೆಗೆ ಸೇರಿರುವಂಥ ವಿಲ್ಲಾ ಇದು. ಪ್ರತಿ ಬಾರಿ ಇಲ್ಲಿ ವೀಕೆಂಡ್ ಪಾರ್ಟಿಗಳು ನಡೀತಿದ್ವು ಅನ್ನುವಂಥ ಆರೋಪ ಕೂಡ ಇರುವಂಥದ್ದು. ಅವತ್ತು ಕೂಡ ಇದೇ ರೀತಿಯಾದಂಥ ಪಾರ್ಟಿ ಕೂಡ ನಡೀತಾ ಇತ್ತು. ಆ ಹಂತದಲ್ಲಿ ಹಲವು ಯುವಕ ಯುವತಿಯರು ಇಲ್ಲಿ ಬಂದು ಪಾರ್ಟಿ ಮಾಡ್ತಾ ಇರ್ತಾರೆ. ಮಾದಕ ವಸ್ತುಗಳನ್ನ ನೀಡಿ ಜೊತೆಗೆ ಮದ್ಯಪಾನವನ್ನು ನೀಡಿ ಮತ್ತು ಬರೆಸಿ ಈ ರೀತಿಯಾದಂಥ ಕೃತ್ಯ ಎಸಗಿದ್ದಾರೆ ಅನ್ನುವಂಥ ಆರೋಪವನ್ನು ಸದ್ಯ ಈಗ ಆ ಯುವತಿ ಕೂಡ ಮಾಡ್ತಾ ಇರುವಂಥದ್ದು. ಒಂದು ಹಂತದಲ್ಲಿ ಆ ಯುವಕರು ಒಳ್ಳೆಯ ಯುವಕರು ಅನ್ನುವಂಥ ಒಂದು ಒತ್ತಡಗಳು ಕೂಡ ಬಂದಿರುವಂಥದ್ದು. ಸದ್ಯ ಈಗ ಅವರ ಕುಟುಂಬಸ್ಥರು ಇವರು ಒಳ್ಳೆಯವರು, ಯಾವುದೇ ರೀತಿಯಾದಂತಹ ಕೃತ್ಯ ನಡೆದಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ನೀಡಿದರೆ, ಮತ್ತೊಂದು ಭಾಗದಲ್ಲಿ ಯುವತಿ ಆ ಒಂದು ಯುವಕರ ವಿರುದ್ಧವಾಗಿ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾಳೆ. ಸದ್ಯ ನಿಖಿಲ್ ಮತ್ತು ಡಿಕ್ಸನ್ ಅನ್ನುವಂಥವ್ರನ್ನ ವಶಕ್ಕೆ ಪಡೆದು ವಿವಿಧ ಆಯಾಮದಲ್ಲಿ ತನಿಖೆ ಆಗ್ತದೆ. ಮತ್ತೊಂದು ಭಾಗದಲ್ಲಿ ಆ ಯುವತಿ ಏನಿದ್ದಾಳೆ ಅಂದರೆ ಇಲ್ಲಿ ಸಂತ್ರಸ್ತ ಆಗಿರುವಂಥ ಯುವತಿ ಏನಿದ್ದಾಳೆ ಆಕೆ ಹನಿ ಟ್ರ್ಯಾಪ್ ಮಾಡಿದ್ಲು, ಬ್ಲ್ಯಾಕ್ ಮೇಲ್ ಮಾಡಿದ್ಲು ಅನ್ನುವಂಥ ಗಂಭೀರ ಆರೋಪ ಸಂಬಂಧಪಟ್ಟಂತೆ ಮಲ್ಲೇಶ್ವರಂ ಠಾಣೆಯಲ್ಲಿ FIR ದಾಖಲಾಗಿದೆ. ಹಾಗಾದರೆ ವಿವಿಧ ಆಯಾಮದಲ್ಲಿ ಯಾವ ರೀತಿ ತನಿಖೆ ಆಗುತ್ತೆ ಅನ್ನುವಂಥ ಹಂತದಲ್ಲಿ ಈಗ ಈ ಒಂದು ಪ್ರಕರಣ ತುಂಬ ಕುತೂಹಲವನ್ನು ಪಡೆದುಕೊಂಡಿರುವಂಥದ್ದು. ಸದ್ಯ ತನಿಖೆ ನಂತರದಲ್ಲಿ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.